ಪರಮಾತ್ಮರು ನಿದ್ರಿಸುವಂತಿದೆ. ಅನುಗಾಲವು ನಿಮ್ಮ ಪಾದ ಸಾನ್ನಿಧ್ಯ ಪಡೆದ ನಾವುಗಳಲ್ಲವೇ ಧನ್ಯರು. ಏ ದೇವದೇವ, ಇದೋ ನಿಮಗೆ ವಂದನೆ. ಈ ಬಾಲಕಿ ಅವರ ತಂದೆ ಇದೇ ಪಾತ್ರವನ್ನು ಮಾಡಿದ್ದರು. ಇದೇ ವರ್ಷದಲ್ಲಿ ಅಪಘಾತದಲ್ಲಿ ಅವರ ತಂದೆ ಕುಮಾರ್ ಮೃತರಾದರು. ನಮ್ಮ ತಂದೆ ಪಾತ್ರವನ್ನು ನಾನೇ ಮಾಡಬೇಕು ಅಂತ ಹೇಳಿ ಆ ಹೆಣ್ಣು ಮಗಳು ಓದ್ತಾ ಇದೆ. ಆದರೂ ಸಹ ಶ್ರೀಕೃಷ್ಣನ ಧ್ಯಾನ ಮಾಡ್ತಾ ನಮಗೆ ಆಶ್ಚರ್ಯ ಉಂಟು ಮಾಡಿದೆ. ಆ ಮಗುವಿಗೆ ಕಲಾ ಸರಸ್ವತಿ ವಿದ್ಯೆ ಒಲಿಯಲಿ ಅಂತ ಈ ಮುಖಾಂತರ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಜೈ ಹಿಂದ್. ಏನಿ ಭವನದ ಶೃಂಗಾರ ವೈಭವ! ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿರೆ. ಒಂದು ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿರೆ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿರೆ. ಒಂದು ಮಾಣಿಕ್ಯ ರತ್ನ ಹೇಗೆ ತಳತಳಿಸುತ್ತಿರೆ. ದೇವಲೋಕಾದಿಲೋಕವೇ ಮೆರುಗುದರ ಗಿಡಿ ತಂದಿದೆ. ದೇವಲೋಕಾದಿಲೋಕವೇ ಮೆರುಗುದರ ಗಿಡಿ ತಂದಿದೆ. ಎನಿತು ಈ ಕೃಷ್ಣನ ಸರ್ಪದ ಸಿರಿತನ. ಎನಿತು ಈ ಕೃಷ್ಣನ ಸರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಏನಿ ಭವನದ ಶೃಂಗಾರ ವೈಭವ! ವಿವಿಧ ಮಣಿಮಕುಟ ವಜ್ರ ವೈಢೂರ್ಯಗಳಿಂದ ಅಲಂಕೃತಗೊಂಡು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದಲ್ಲ ಈ ಮಾಧವನ ಅರಮನೆ. ಎತ್ತ ನೋಡಿದರತ್ತ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟಿರುವ ಈ ಸಾಲುಗಂಬಗಳ ಸೊಬಗು ಅದಾವ ಶಿಲ್ಪಿಯ ಕೈಚಾತುರ್ಯವೋ ನಾನರಿಯೇ. ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಹೊಳೆವ ಕಂಗಳು, ಮಧು ಚಂದ್ರಮನನ್ನೇ ಮೋಹಿಸುವಂತಹ ಮಂದಹಾಸ. ರಂಭಾ, ಊರ್ವಶಿ, ಮೇನಕ, ತಿಲೋತ್ತಮೆಯರ ಸೌಂದರ್ಯವೆಲ್ಲ ದರಗಿಳಿದು ಬಂದಂತೆ ಭಾಸವಾಗುತ್ತಿರುವುದಲ್ಲ. ಅಪ್ಪ, ಈ ಸೌಂದರ್ಯ ರಾಶಿಯನ್ನು ಕಂಡು
ಭಾವಪರವಶನಾದೆ ಭಾವಪರವಶನಾದೆ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವೈರ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಗೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗಧೀರ ಚಂಡ ಕೌರವ, ರಣರಂಗಧೀರ ಚಂಡ ಕೌರವ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವೈ ದುರ್ಯೋಧನ, ಸ್ವಾಗತ 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 ಗುರುನಂದನ. ಗುರುನಂದನ ಅದೇನರ್ಥಕ್ಕೆರೆ ಇದೇನಿದು? ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ. ಓ, ಇದು ಶ್ರೀಕೃಷ್ಣನ ಮಾಯೆ. ಕೃಷ್ಣ, ನಿನ್ನ ಮಾಯಾ ಶಯನಗಾರವನ್ನು ನೋಡಿ ಬೆರಗಾಗುವನಲ್ಲ, ಈ ಛಲದಂಕಮಲ್ಲ. ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ವಸುಂಧರೆಯ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಹಸ್ತಿನಾವತಿಯ ಮಣಿಮುಕುಟ, ಶತ್ರುಧ್ವಂಸ ದುರೀಣ, ಈ ಕೌರವೇಶ್ವರನ ಅರಮನೆಗಿಂತಲೂ ಸಾಧಾರಣ ಮಾಧವನ ಅರಮನೆಯು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಸಾತ್ಯಕಿ, ಎಲ್ಲಿ ಕೃಷ್ಣನು? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುವಂತಿದೆ, ಇನ್ನೇನು ಎಚ್ಚರಗೊಳ್ಳುವರು. ಅಲ್ಲಿಯವರೆಗೆ ಈ ಪೀಠವನ್ನು ಅಲಂಕರಿಸು. ಒಂದು ಮಾತಿದೆ ಸಾತ್ಯಕಿ, ಈಗ ಕುರುಪಾಂಡವರ ಯುದ್ಧ ಸಂಘರ್ಷವೇರ್ಪಟ್ಟಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಅದಕ್ಕೆ ನಾವೀಗ ಉತ್ತರ ಕೊಡಲು ಸಾಧ್ಯವಿಲ್ಲ ಮಹಾರಾಜ. ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಅಲ್ಲಿರುವೆವು. ಸರಿಯಾದ ಮಾತು ಸಾತ್ಯಕಿ. ಕೃಷ್ಣನು ನಮ್ಮ ಪಕ್ಷಕ್ಕೆ ಬಂದರೆ ಸಮಸ್ತ ಯಾದವ ಸೈನ್ಯವು ನಮ್ಮ ಕೈ ಸೇರಿದಂತೆಯೇ ಸರಿ.
ಪಾಲಿಸು. ಆಗಬಹುದು ಸಾಧ್ಯತೆ. ಓ ಶ್ರೀಕೃಷ್ಣನು ನಿದ್ರಿಸುತ್ತಿರುವನು. ಇರಲಿ, ರಾಜ್ಯ ಕೋಶಾದಿಗಳನ್ನು ತನ್ನ ಅಣ್ಣ ಬಲರಾಮರಿಗೊಪ್ಪಿಸಿ ತಾನು ಮಾತ್ರ ಸುಖತಲ್ಪದಲ್ಲಿ ತಲ್ಲೀನನಾಗಿರುವನು. ಇರಲಿ ಇರಲಿ, ಇವನು ನಿದ್ರೆಯಿಂದ ಎಚ್ಚರಗೊಳ್ಳುವವರೆಗೆ ನಾನಿಲ್ಲಿಯೇ ಕಾದಿದ್ದು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುತ್ತೇನೆ. ಅಸಂಭವ! ಭೂಪಾಲಕನಾದ ನಾನು ಈ ಗೋಪಾಲಕನ ಪದತಳದಲ್ಲಿ ಕುಳಿತುಕೊಳ್ಳಬೇಕೆ? ಅಸಂಭವ. ನಮ್ಮ ಪೀಠವೇನಿದ್ದರೂ ಶಿರೋಭಾಗ. ಅಗಣಿತ ಗುಣಗಣ ಹರಿ ಕುಲ ಮರ್ದನ ಜಗದ ವ್ಯಾಪಕ ಕೃಷ್ಣ 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 ಜಗದ ವ್ಯಾಪಕ ಜಗದ ಜೀವಾತ್ಮಕ ಪರಮಾತ್ಮ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಅರವಿಂದ ನಯನ ಸಿಂಧು ಶಯನ ಅರವಿಂದ ನಯನ ಸದಾ ನಿನ್ನ ಅಭಯಂ ನಿರಂತರ ಪೂರೆ ದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ಸಾತ್ಯಕಿ ಎಲ್ಲಿನೆಲ್ಲ ಪ್ರಾಣ ಸಿಕ್ಕನ ಇನ್ನೆಲ್ಲಿಯ ನಿನ್ನ ಪ್ರಾಣಸಕ ಅರ್ಜುನ, ನಿನ್ನ ವಿಳಂಬದಿಂದಾಗಿ ಎಲ್ಲವೂ ಹಾಳಾಯಿತು. ಏಕೆ ಏನಾಯಿತು ಸಾತ್ಯಕಿ? ನನಗದನ್ನು ಹೇಳುವ ಬಾಯಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನ್ನು ನನಗಿಂತ ಅನ್ನದಲೇ ಈ ದ್ವಾರಕೆಯಲ್ಲಿ ನಿಮ್ಮ ಆಲಸ್ಯ ಪ್ರವೃತ್ತಿಯ ಫಲದಿಂದಾಗಿ ದುರ್ಯೋಧನನು ಶ್ರೀಕೃಷ್ಣ ಸಹಾಯವನ್ನು ಪಡೆದನು. ಇದೆಂತ ವಿಳಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅದಕ್ಕೆ ಮರುಗುವುದಾದರೇಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಅದಿರಲಿ, ಯುಧಿಷ್ಠಿರನ್ನು ತನ್ನ 4 ಸಹೋದರರನ್ನು ಮತ್ತು ಪಾಂಚಾಲಿಯ ಜೊತೆಗೂಡಿ ಮತ್ತೊಮ್ಮೆ ಚಿರದಿನದ ವನವಾಸಕ್ಕೆ ತೆರಳುವನು. ಅರ್ಜುನ,
ನನ್ನನ್ನು ನೋಡಿ ನಿನಗೆ ಅಸಮಾಧಾನವಾಯಿತೆ. ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕ ಅಷ್ಟೇ ನಾನು ಹೊರಟಿರುವುದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲಿಗನಾಗಿ ಇಲ್ಲಿಗೆ ಬಂದಿರುವೆ. ಗುರುಕುಲಕ್ಕೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವನ ರೂಪವಾದ ಫಲವು ಅವರಿಗೆ ದೊರೆಯುವುದಲ್ಲವೇ ಸುಯೋಧನ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಿದರೆ ತಾನೆ ಹಲವು ಮಂದಿ ರಾಜ ಮಹಾರಾಜರ ಸಹಾಯವು ನಮಗೆ ದೊರಕುವುದು. ನಾನು ಈ ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪಾದ ತಳದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನಾವ ಇಚ್ಛೆಯಿಂದನಾದ್ರೂ ಬಾ. ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ ಸುಯೋಧನ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತದೆ ಎಂಬುದನ್ನು ಮರೆತಿಲ್ಲ ಸುಯೋಧನ. ಏ ಜನಾರ್ದನ, ಜಾಗರಿಕನಾಗು. ಜಗತ್ತಿನ ಜೀವ ಕೋಟಿಗಳನ್ನು ಅಂಧಕಾರದಿಂದ ಬೆಳಕಿನೆಗೆ ಕರೆದುಕೊಂಡು ಹೋಗು. ಸತ್ಯವನ್ನು ಇಳಿಸಿ ಅಮೃತತ್ವವನ್ನು ನೀಡು. ಹೇಳು ಚಕ್ರಪಾಣಿ, ಹೇಳು. 3 ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ಶಬರಿಗವಯವನಿದ್ದ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವಗಳ ಏನು ನಿನ್ನಯ ಲೀಲದೀನ ದಯಾಳೋ. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ಮಿಗಿಸು ಲೋಕದ ಭಗವಂತನ, ಮಿಗಿಸು ಲೋಕದ ಭಗವಂತನ. ಓ ಸಿಂಧು ಶಯನ ಪದಗಳನ್ನು ಜಗಿದಾಗಿಸದೆ ಯೋಗ ನಿದ್ರೆಯು ಜಾಗೃತನಾಗೋ. ಪರಮಾತ್ಮ, ಪದಗಳನ್ನು ಜಗಿದಾಗಿಸದೆ ಯೋಗ ನಿದ್ರೆಯು ಜಾಗೃತನಾಗೋ. ಓ ಸಿಂಧು ಶಯನ ಸುಂದರ ವದನ, ಮಿಗಿಸು ಲೋಕದ ಭಗವಂತನ, ಮಿಗಿಸು ಲೋಕದ ಭಗವಂತನ. ಪರಮಾತ್ಮ, ಯುಗ ಯುಗದ ರಂಗುವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಪರಮಾತ್ಮ, ಯುಗ ಯುಗದ ರಂಗುವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗುಮುನಿ ದರ್ಪದ ಭಾಷೆಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಭೃಗುಮುನಿ ದರ್ಪದ ಭಾಷೆಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ಹೇಗಿಸು ಲೋಕದ ಭಗವಂತನ, ಹೇಗಿಸು ಲೋಕದ ಭಗವಂತನ. ಪರಮಾತ್ಮ, ಪಾಂಡವರ ಆರಾಧ್ಯವರೇಣ ಬ್ರಹ್ಮಾಂಡದಲ್ಲಿ ನೀನೆ ಶರಣ್ಯ. ಪಾಂಡವರ ಆರಾಧ್ಯವರೇಣ
ಕುಶಲವೇ? ಛೇ, ಚರಣದಡಿಯಲ್ಲಿ ಏಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸಾನ್ನಿಧ್ಯವೇ ಪವಿತ್ರವಾದ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರೋ? ಕುರುಚಕ್ರೇಶ್ವರ. ಓಹೋ, ಭಾವ ಕೌರವೇಶ್ವರ. ಕ್ಷೇಮವೇ? ಬಂದು ಎಷ್ಟು ಹೊತ್ತಾಯಿತು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಚಕ್ರವರ್ತಿ ಸಾರ್ವಭೌಮರಾದ ನೀವು ನನ್ನ ಸಮಯವನ್ನು ಯಾಚಿಸುವಂತಾಯ್ತಲ್ಲ ಭಾವ. ಕೃಷ್ಣ, ನಿದ್ರೆ ಮಾಡುತ್ತಿರುವವರನ್ನು ಎಚ್ಚರಿಸಬಹುದು ಕೃಷ್ಣ. ನಿನ್ನಂತ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾಗಿದ್ದರೂ ನನ್ನ ಹತ್ತ ಗಮನ ಹರಿಸದೆ ನಿನ್ನ ಪ್ರಾಣಮಿತ್ರ ಪಾರ್ಥನು ಬಂದು ಕೂಡಲೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಚೆನ್ನಾಗಿದೆ, ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಚೇಚೆ, ಹಾಗೇನಿಲ್ಲ ಭಾವ. ನೀವು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ಏಕಕಾಲದಲ್ಲಿ ನೀವಿಬ್ಬರು ಇಲ್ಲಿಗೆ ಬರಲು ಕಾರಣ? ಕೃಷ್ಣ, ಹೋರ್ಗರೆವ ಕಾಳ್ಗಿಚ್ಚಿನಂತೆ ಕುರು ಪಾಂಡವರ ಯುದ್ಧ ಸಂಘರ್ಷವೇರ್ಪಟ್ಟಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿದ್ದೇನೆ. ಏನು ಯುದ್ಧವೇ? ಬೇಡ ಭಾವ, ನನ್ನ ಮಾತನ್ನು ಕೇಳು. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ, ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಲ್ಲದ ಮಾನವ ಆಸೆಯೇಕೋ ಭರತ ಕಂಡ ಪ್ರಳಯದಿ ನಮಗೆ ಕೃಷ್ಣ, ನಮಗೆ ಸಮರಸ ಅನುಚಿತ. ಭರತ ಕಂಡ ಪ್ರಳಯದಿ ಸದಯರಲ್ಲಿ ದೋಹಾವೆಸಗಿ ಭರತ ಭೂಮಿಯಾಲ ಬಯಸಿ. ಸದಯರಲ್ಲಿ ದೋಹಾವೆಸಗಿ ಭರತ ಭೂಮಿಯಾಲ ಬಯಸಿ. ಬಂಧು ಬಳಗರ ಕರಿಂದ ಮರಣವೋ ಮಾಡಬೇಡ ಪ್ರಾರ್ಥನಾ
ಕೇವಲ ನೆಲದಾಸೆಗೋಸ್ಕರವಾಗಿ ಅಣ್ಣ ತಮ್ಮಂದಿರಾದ ನೀವು ಕಾದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು. ಕೃಷ್ಣ, ಚಕ್ರವರ್ತಿಯಾದ ನನಗೆ ಈ ವಿಚಾರಗಳೆಲ್ಲವೂ ತಿಳಿದಿದೆ. ಆದರೆ ಈ ಉಪದೇಶವನ್ನು ನಿಲ್ಲಿಸಿ ನಮ್ಮೀರ್ವರ ಬೇಡಿಕೆಯನ್ನು ಈಡೇರಿಸು ಕೃಷ್ಣ, ನಮ್ಮೀರ್ವರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ನೀನೂ ಸಹ ಈ ಯಾದವರ ಸೈನ್ಯವನ್ನು ಅಪೇಕ್ಷಿಸಿ ಬಂದಂತೆ ತೋರುತ್ತಿರುವುದು. ಹೌದು ಪರಮಾತ್ಮ. ಹಾಗಾದರೆ ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ವಾಸುದೇವ, ನನಗೊಂದು ತಿಳಿಯದು. ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದುದರಿಂದ ಮೊದಲು ನೀವು ನನಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ನಿನ್ನ ಬಳಿಗೆ ಮೊದಲು ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತ ಧರ್ಮ. ನೀನು ವೀರನು, ಶೂರನು, ಮೇಲಾಗಿ ನ್ಯಾಯಶೀಲನೂ ಆಗಿರುವೆ. ಆದ್ದರಿಂದ ನಿನ್ನ ಬಳಿಗೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ರಕ್ಷಿಸಿದಂತಾಗುತ್ತದೆ. ಭಾವ ಕೌರವೇಶ್ವರ, ನೀನು ಮೊದಲು ಬಂದೆ ಎನ್ನುವ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಇರಬಹುದು. ಪಾರ್ಥನಾದರೂ ನಿನಗಿಂತ ಚಿಕ್ಕವನು. ತನಗೆ ಬೇಕಾದದ್ದನ್ನು ಕೇಳುವ ಅಧಿಕಾರ ಆತನಿಗಿದೆ. ಹಾಗೆಂದು ದುಡುಕಬೇಡ. ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಆಕ್ಷಾಯಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೇ ಒಂದು ಕಡೆ. ಇವೆರಡರಲ್ಲಿ ನಿಮಗೆ ಯಾವುದು ಬೇಕು? ಪರಮಾತ್ಮ, ನಾನು ನಿಮ್ಮನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು, ನಿರಾಯುಧನು, ನಿರಸ್ತ್ರನೂ ಆದ ಇವನಿಂದ ನನಗೇನು ಪ್ರಯೋಜನ? ಕೃಷ್ಣ, ನಿನ್ನ ಸಹಾಯವು ಪಾಂಡವರಿಗೆ ಇರಲಿ. ಬಲರಾಮಾದಿ ಸಮಸ್ತ ಯಾದವ ಅಕ್ಷೋಹಿಣಿ ಸೈನ್ಯ ನಮ್ಮ ಪಕ್ಷಕ್ಕೆ ಬರಲಿ. ಬಲೆ ಬಲೆ ಕೌರವೇಶ್ವರ, ನಿನ್ನ ಶೌರ್ಯ ಸಾಹಸಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡೆ. ನಡೆ, ಸೈನ್ಯಕ್ಕೀಗಲೇ ಆಜ್ಞೆ ಮಾಡುವೆನು. ನಡೆ ನಡೆ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನು ಅರಿಯದವನೆಂದು ತಿಳಿದೆಯ ಕೃಷ್ಣ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಹ ಪ್ರಚಂಡ ರಕ್ತಕೋಡಿಯಾರಿ, ಮೃತ್ಯುತಾಂಡವ ಶತ್ರು ಸಿಂಹನಾದ, ಧರಣಿ ಸಾಹಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ರಣದೋಳ್ ಆಯುಧವಂ ಹಿಡಿಯದಿರೇ. ಕೃಷ್ಣ, ಭಾವ, ರಣದೋಳ್ ಆಯುಧವಂ ಹಿಡಿಯದಿರೇ. ಪಾಂಡವರ ಅದೆಂತು ಪಾಲಿಪೆಯೋ ನೋಡುವೆನು ನಿನ್ನ ಪಂಥ. ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ.
ಕೃಷ್ಣ, ನೀನು ಕಪಟಿ, ನಯವಂಚಕಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ಬಲು ಮಮತೆ. ಅದರಲ್ಲಿಯೂ ಈ ಅರ್ಜುನನು ನಿನ್ನ ಪ್ರಾಣ ಸಖನಲ್ಲವೇ? ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ನಾವೇ ಬೇರೆಯಾದೆವು, ನೀವೇ ಬೇರೆಯಾದಿರಿ. ಆದರೂ ಬಾಧಕವಿಲ್ಲ ಕೃಷ್ಣ. ರಣಾಂಗಣದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಇನ್ನು ನಿನ್ನ ಭೇಟಿ ರಣಾಂಗಣದಲ್ಲಿ, ಆಗ ತಿಳಿಯುವೆ ಈ ನಿನ್ನ ಭಕ್ತನ 7 ರಾಕ್ಷೋಹಿಣಿ ಸೈನ್ಯದ ಬಲಾಬಲಗಳನ್ನು. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಬಾವ. ನಡೆ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಯೋಗಿಶ್ರೇಷ್ಠನು ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದನು. ನನ್ನ ಈ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತಿಯ ಕರುಣ ಬಿದರೆಗೆ, ಅರಳಿದ ಕಾಂತಿಯ ಕರುಣ ಬಿದರೆಗೆ, ಸಾರ್ಥಕವಾಯಿತು ಎನ್ನ ಮನೋರಥ. ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವನಿ ಯದುಪತಿ, ಅಭಯವನಿ ಪಾಂಡವ ವಿಜಯ ತಂದ ವಿನೋದ, ಪಾಂಡವ ವಿಜಯ ತಂದ ವಿನೋದ, ಚಂದ್ರಮ ಪಾಲಿಪ ದೇವನೆನಿಸಿದ, ಚಂದ್ರಮ ಪಾಲಿಪ ದೇವನೆನಿಸಿದ, ಧನ್ಯತೆಯಾದೆವು ಪುಣ್ಯೋದಯದಿ. ಕೃಷ್ಣ ಧನ್ಯತೆಯಾದೆವು ಪುಣ್ಯೋದಯದಿ. ರಾಧಾ ರಮಣ ಕೈವಚನ ಪರಮಪ್ಪ, ರಾಧಾ ರಮಣ ಕೈವಚನ ಅಭಯವನಿ ಯದುಪತಿ, ಅಭಯವನಿ ಅಭಯವನಿ ಯದುಪತಿ, ಅಭಯವನಿ ಯದುಪತಿ. ಅರ್ಜುನ, ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿಬಿಟ್ಟೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ಹಾ. ನನಗೆ ಬೇಕಾದವನು ನೀನು, ನಿನ್ನನ್ನು ಹೊಂದಿದನು. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಮತಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನೀ ವರದ ಹಸ್ತವು ನನ್ನ ರಥಾಶ್ವದ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಈ ಜಗವೆಲ್ಲ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನ, ನಿಯತಿಯ ವಕ್ಷದಲ್ಲಿ ಮಾನವ ಜೀವನ ವಿಶ್ರಾಂತಿಯನ್ನ, ಧರ್ಮದ ಚಿರಘಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನ. ಅರ್ಜುನ, ಪರಮಾತ್ಮ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುವೆಯಲ್ಲ, ಅಂತಹ ದೈವತ್ವವು ನನ್ನಲ್ಲೇನಿದೆ ಪಾರ್ಥ? ಪರಮಾತ್ಮ, ನನ್ನ ನಿನ್ನಲ್ಲಿ ಇಂತಹ ಇಂದ್ರಜಾಲವೇಕೆ?
ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವನ ಮಾಧವನ ಪಾರ್ಥ ನಿನಯ ಇತವಾ ಸತತವು ನಾವಯ ಪಾರ್ಥ ನಿನಯ ಇತವಾ ಸತತವು ನಾವಯ ಅನವರತವು ನಿನ್ನದಲೇ ಪೊರೆವೆ ಅನವರತವು ನಿನ್ನದಲೇ ಪೊರೆವೆ ಮನದಲು ಮಾನವ ಅರ್ಜುನ, ಪರಮಾತ್ಮ, ನಿನ್ನ ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದು ನನ್ನ ಕರ್ತವ್ಯ. ನಡೆ, ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಭೀಮಧರ್ಮಾದಿಗಳಿಗೆ ತಿಳಿಸು. ಆಜ್ಞೆ ಮಾಧವ. ದೇವಿ ದೇವಿ ಹೌದಲ್ರಿ? ಪ್ರಿಯ ದೇವಿ ಹೌದಲ್ಲವೇ? ಹಾ ರಮಣಿಯೊಡನೆ ಒಲಿದ ಮೇಲೆ ಮರೆಯದ ಸಮರ ಮೇಲೆ ಆಗಲದ ನಾವೇಗ. ದೇವಿ ಕಾಂತ ರಮಣ ಬಾಬೇಗ ಮನ ದೇವಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿದಾಡುವುದೆಂದು. ಉಪಾಯವಿಲ್ಲ ಪ್ರೇಯಸಿ, ಯುದ್ಧ ಇಂದು ಅನಿವಾರ್ಯ. ಆದರೆ ಇದು ಎಂತಹ ಯುದ್ಧ?
ವಿಶ್ವ ಸೃಷ್ಟಿಯಲ್ಲಿ ಇದುವರೆವಿಗೂ ಎಲ್ಲೂ ನಡೆಯದಂತ ಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೌಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೌಹಿಣಿ ಸೈನ್ಯದಳ. ಈ ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟೋ ಜನರು ಜೀವಂತವಾಗಿ ಉಳಿವರು ನಾ ಕಾಣೆ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಸ್ವಾಮಿ, ಅಸೀಮ ಧ್ವಂಸ. ದೇವಿ
ಈ ಮಾನವನನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡದಂತೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸಬಹುದಲ್ಲವೇನು? ರುಕ್ಮಿಣಿ, ಸ್ವಾಮಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರಿಯೆ. ಪುರಾತನದ ಹಳಿವೆ ನೂತನದ ಆವಿಷ್ಕಾರ. ಯುದ್ಧ ಇಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ಕುರುಕ್ಷೇತ್ರದ ಒಂದೊಂದು ಧೂಳಿಯ ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವನು. ಅದು ಅಂಕುರಿಸಿ ಮರವಾಗಿ ಬೆಳೆದು ಧರ್ಮ, ದರ್ಶನ, ವಿಜ್ಞಾನ, ರಾಜನೀತಿ ಎಂಬ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವ. ಸ್ವಾಮಿ, ದೇವಿ, ನಿಮ್ಮ ಸ್ಪರ್ಶಾಮೃತ ಸಂಜೀವಿನಿ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನೇ ಜಯಿಸಬಲ್ಲ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಪ್ರಿಯ? ದೇವಿ, ಸ್ವಾಮಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಹವಾಯುವಗಳನ್ನು ತ್ಯಜಿಸದ ಹೊರತು ಮತ್ಯಾವ ಉಪಾಯವಿಲ್ಲ ರುಕ್ಮಿಣಿ. ಆರ್ಯವರ್ತಕ್ಕೀಗ ಈ ಅವಸ್ಥೆ ಉಂಟಾಗಿದೆ. ಅಭಿಮಾನುಸುರೆಯಿಂದ ಪ್ರಮುಕ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮದ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರಿಯೆ. ಪ್ರಾಣೇಶ್ವರ ದೇವಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿದೆ ಪ್ರಿಯ. ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಹುದಲ್ಲವೇನು? ದೇವಿ, ಸ್ವಾಮಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೂ ನನ್ನ ಈ ಕೊನೆಯ ಪ್ರಯತ್ನವು ವಿಫಲವಾಗುವುದು. ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲಗೊಳ್ಳುವುದು. ಅದಕ್ಕೀಗಲೇ ನಾನು ಹಸ್ತಿನಾವತಿಗೆ ತೆರಳುವೆನು. ನಾವು ಹೊರಡುವ ಮುನ್ನ ಮುನ್ನ ನಮ್ಮ ಪ್ರಯಾಣವು ಈ ಪ್ರಣಯ ಗೀತೆಯೊಂದಿಗೆ ಸಾಗಲಿ. ಹಾಗೆ ಆಗಲಿ ಸ್ವಾಮಿ. ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಗ ಚೆಲ್ಲಿ ಹಾಡುವ ಆನಂದದಲ್ಲಿ ಇಂಪಾದ ರಾಗದಲ್ಲಿ. ದೇವಿ, ಪ್ರಾಣೇಶ್ವರ, ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡುವ ಆನಂದದಲ್ಲಿ ಇಂಪಾದ ರಾಗದಲ್ಲಿ.
ಬಾಬಾರ ಬಾಮೆಯೇ ಮಾಧವನ ಸಿರಿಲತೆಯೇ ಬಾಬಾರ ಬಾಮೆಯೇ ಮಾಧವನ ಸಿರಿಲತೆಯೇ ಆನಂದದಿ ಹಾಡುವ ರುಕ್ಮಿಣಿ ಬಾಬಾರ ಪ್ರೇಮವಲ್ಲಿ ನೀಡುವೆನು ನಾವರವ ನನ್ನಾಸೆಯಂತೆಯೇ ನೀಡು ನೀ ನಿನ್ನೊಲವ ನಿನ್ನಾಸೆಯಂತೆಯೇ ನೀಡು ನೀ ವರವ ನನ್ನಾಸೆಯಂತೆಯೇ ಬಾಬಾರ ಬಾಮೆಯೇ ಮಾಧವನ ಸಿರಿಲತೆಯೇ ದೇವಿ ಬಾಬಾರ ಬಾಮೆಯೇ ಮಾಧವನ ಸಿರಿಲತೆಯೇ ಆನಂದದಿ ಹಾಡುವ ರುಕ್ಮಿಣಿ ಬಾಬಾರ